ಇಷ್ಟು ದಿನ ಗಿಲ್ಲಿನ ಯಾರೋ ಕೆಲವೊಬ್ರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು, ಇವಾಗ ಇರೋ ಬರೋರೆಲ್ಲ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ನೆ ಸುದೀಪ್ ಸರ್ ಎಪಿಸೋಡ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲೇ ಗೊತ್ತಾಗುತ್ತೆ ಗಿಲ್ಲಿನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಬಿಸಾಕಿದ್ದಾರೆ ಅಂತ. ಬಿಸಾಕಿಲ್ಲ, ಗಿಲ್ಲಿಯನ್ನ ಇನ್ನ ಕೂಡ ವೈರಲ್ ಆಗೋ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಪರ್ಧಿಗಳು. ಸೊ ಹಾಗೆ ನೋಡ್ತಾ ಹೋಗೋದಾದ್ರೆ ಇವಾಗ ಮೇನ್ ಗಿಲ್ಲಿ ಮೇಲೆ ಏನು ಅಪವಾದ ಬರ್ತಾ ಇದೆ ಅಂದ್ರೆ, ಈ ಸೀಸನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅಂದ್ರೆ ಕಳೆದ ಸೀಸನ್ ಅಲ್ಲೂ ಆಗಿತ್ತು, ಈ ಸೀಸನ್ ಅಲ್ಲಿ ಈ ಒಬ್ಬ ವ್ಯಕ್ತಿಯ ಒಂದು ಕಾರಣದಿಂದ ದೊಡ್ಡ ಒಂದು ರೂಲ್ ಬ್ರೇಕ್ ಆಗಿ ಕ್ಯಾಪ್ಟನ್ ರೂಮ್ ಅನ್ನೇ ಲಾಕ್ ಮಾಡಿರುವಂತ ಒಂದು ಅಪವಾದ ಗಿಲ್ಲಿ ಮೇಲೆ ಇದೆ. ಹಾಗಿದ್ರೆ ಇದು ಗಿಲ್ಲಿ ಮಾಡಿರೋ ತಪ್ಪ? ಗಿಲ್ಲಿದೊಂದೇನಾ ತಪ್ಪು? ಹಾಗಿದ್ರೆ ಬೇರೆ ಯಾರು ತಪ್ಪೇ ಮಾಡಿಲ್ವಾ ಅಂತ ಇವಾಗ ಕಳೆದ ಒಂದು ಸೀಸನ್ 10 ನೋಡ್ತಾ ಹೋಗೋದಾದ್ರೆ, ವರ್ತೂರ್ ಸಂತೋಷ್ ಅವರು ಕ್ಯಾಪ್ಟನ್ ಆಗಿದ್ದಾಗ್ಲೂ ಕೂಡ ಕ್ಯಾಪ್ಟನ್ ರೂಮ್ ಅನ್ನ ಲಾಕ್ ಮಾಡಿಸಿದ್ರು ಕಿಚ್ಚ ಸುದೀಪ್ ಸರ್. ಯಾವ ಕಾರಣಕ್ಕೆ? ವರ್ತೂರ್ ಸಂತೋಷ್ ಕ್ಯಾಪ್ಟನ್ ಆಗಿದ್ದು ಮೋಸದಿಂದ ಅನ್ನೋ ಕಾರಣಕ್ಕೆ. ಸೊ ಅದನ್ನ ನೀವು ಯಾವ ಒಂದು ಆಟ ಯಾವ ಕಾರಣಕ್ಕೆ ಅಂತ ನೀವು ಹೋಗಿ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ವಿನಯ್ ಮತ್ತೆ ವರ್ತೂರ್ ಸಂತೋಷ್ ಇಬ್ರು ಕೂಡ ಮೋಸದಿಂದ ಒಂದು ಆಟವನ್ನ ಆಡಿ ವರ್ತೂರ್ ಸಂತೋಷ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಕಿಚ್ಚ ಸರ್ ಕೇಳ್ತಾರೆ, ನೀವು ನಿಜವಾಗ್ಲೂ ಹಾನೆಸ್ಟ್ ಆಗಿ ಆಡಿ ಗೆದ್ರಾ ಅಂತ. ಆಗ ಅವರಿಗೆ ಏನು ನ್ಯಾಯ ಗೊತ್ತಾಗುತ್ತೆ, ಮೋಸದಿಂದ ಗೆದ್ದಿದ್ದು ಅಂತ. ಸೊ ಹಾಗೆ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಲಾಕ್ ಮಾಡ್ತಾರೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ ಅನ್ನ. ಈಗ ಈ ಸೀಸನ್ ಅಲ್ಲಿ ಗಿಲ್ಲಿ ಮಾಡಿದ್ದು ಯಾವುದು ಮೋಸ ಅಲ್ಲ, ರೂಲ್ ಬ್ರೇಕ್. ಎಸ್ ಹೌದು, ರೂಲ್ ಬ್ರೇಕ್ ಮಾಡಿದ್ರು. ಹಾಗಿದ್ರೆ ಸ್ಪಂದನ ಕ್ಯಾಪ್ಟನ್ ಆಗಿದ್ರು, ಪಕ್ಕದಲ್ಲೇ ಮಲ್ಕೊಂಡಿದ್ರಲ್ಲ, ಅವ್ರೇನ್ ಮಾಡ್ತಾ ಇದ್ರು? ಅಭಿ ಕ್ಯಾಪ್ಟನ್ ಆಗಿದ್ರು. ಲಾಸ್ಟ್ ಟೈಮ್ ಅಭಿ ಕ್ಯಾಪ್ಟನ್ ಆದಾಗ್ಲೇನೆ ಸರಿಯಾಗಿ ಬೈಸ್ಕೊಂಡ್ರು ಎಲ್ರೂ ಕೈಯಲ್ಲೂ. ಅವನೊಬ್ಬನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಗಿಲ್ಲಿನೊಬ್ಬನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಕ್ಯಾಪ್ಟನ್ ಆಗಿ ಏನ್ ಬಂತು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಸ್ಪಂದನ ಕ್ಯಾಪ್ಟನ್, ಅವಳು ಗಿಲ್ಲಿ ಫ್ರೆಂಡೇ ಆಗಿರ್ಬೋದು. ಕ್ಯಾಪ್ಟನ್ ಅನ್ನುವಂಥದ್ದನ್ನ, ಕ್ಯಾಪ್ಟನ್ ಶಿಪ್ಗೆ ಕೊಡ್ಬೇಕಾಗಿರುವಂತಹ ಮರ್ಯಾದೆನ ಅವರು ನೆನ್ಪಿಟ್ಕೊಂಡಿದ್ದಿದ್ರೆ, ಬೇಡ ಗಿಲ್ಲಿ ಅಂತ ಯಾವ ರೀತಿ ಅವ್ರ ಜೊತೆ ಚೆನ್ನಾಗಿ ಹೇಳ್ತಾರೋ ಅದೇ ರೀತಿ ಹೋಗಪ್ಪ, ಇದು ಕ್ಯಾಪ್ಟನ್ ರೂಮು, ಕ್ಯಾಪ್ಟನ್ ರೂಮ್ಗೆ ಅಥವಾ ಕ್ಯಾಪ್ಟನ್ಶಿಪ್ಗೆ ಒಂದು ಮರ್ಯಾದೆ ಇದೆ, ದಯವಿಟ್ಟು ಬರಬೇಡ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಎಲ್ಲರೂ ತಗಲಾಕೊಂಡಿದ್ದು ಗಿಲ್ಲಿಯಿಂದಾನೇ ಹಿಂಗಾಗ್ತಾ ಇರೋದು ಅಂತ. ಸೊ ಗಿಲ್ಲಿ ತುಂಟ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕಳೆದ ಸಲ ಅಂದ್ರೆ ಲಾಸ್ಟ್ 2 ವೀಕ್ಸ್ ಬಿಫೋರ್ ಏನು ರೆಸಾರ್ಟ್ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇನೆ ಅಲ್ಲ, ರಜತ್ ಅವರೇ ಹೇಳ್ತಾರೆ, ಅವನೊಬ್ಬನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ, ಇಷ್ಟು ಜನರ ಕೈಲಿ ಗಿಲ್ಲಿ ಒಬ್ಬನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ಇಷ್ಟೇನಾ ನಿಮ್ ಕೆಪಾಸಿಟಿ ಅಂತ. ಹೌದು, ಇಲ್ಲಿ ಕೇಳಬೇಕಾಗಿರುವಂತೂ ಕ್ಯಾಪ್ಟನ್ ಆಗಿದ್ದಂತಹ ಸ್ಪಂದನ ಮತ್ತೆ ಅಭಿಷೇಕ್ ಅವರೇ, ಇಷ್ಟೇನಾ ನಿಮ್ ಕೆಪಾಸಿಟಿ ಅಂತ. ಬಿಡಿ, ಪಾಪ ಅಭಿಷೇಕ್ ಅವರು ಹೊರಗಡೆ ಬಂದಿದ್ದಾರೆ, ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಸೊ ಈಗ ಸ್ಪಂದನ ಅವರೇ, ನಿಮ್ದು ಅಲ್ವಾ ಇಲ್ಲಿ ತಪ್ಪಾಗಿದ್ದು? ಹಾಗಿದ್ರೆ ಅಲ್ಲಿರುವಂತ ಬೇರೆ ಸ್ಪರ್ಧಿಗಳು ಕಾಯ್ತಾ ಇದ್ರ ಗಿಲ್ಲಿ ರೂಲ್ಸ್ ಬ್ರೇಕ್ ಮಾಡ್ಲಿ, ಗಿಲ್ಲಿನ ಕಿಚ್ಚ ಸರ್ ಕ್ಲಾಸ್ ತಗೊಂಡ್ಲಿ ಅಂತ. ಯಾಕೆ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಹೌದು, ಗಿಲ್ಲಿನ ಟಾರ್ಗೆಟ್ ಮಾಡೋದ್ರಿಂದ ನೀವು ಕಾಣಿಸ್ಕೋತೀರಾ ಅನ್ನುವಂಥದ್ದು ನಿಮ್ಮ ಉದ್ದೇಶ ಆಗಿದ್ದಿರಬಹುದು. ಯಾಕಂದ್ರೆ ಜನ ಗಿಲ್ಲಿನ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅಂದ್ರೆ ಜನ ಎದ್ದು ನಿಲ್ತಾರೆ ಅನ್ನುವಂಥದ್ದು. ಇನ್ನು ನೋಡ್ತಾ ಹೋಗೋದಾದ್ರೆ TRP ಕಿಂಗ್ ಗಿಲ್ಲಿ ಇರೋದ್ರಿಂದ, ಗಿಲ್ಲಿನ ಯಾರೋ ಒಬ್ರು ಅಪವಾದ ಒರೆಸೋದ್ರಿಂದ, ಗಿಲ್ಲಿಗೆ ಕ್ಲಾಸ್ ತಗೊಳ್ಳೋದ್ರಿಂದ TRP ಬರ್ತಾ ಇರೋದಂತೂ ಪಕ್ಕ ಗಿಲ್ಲಿಯಿಂದ. ಚಾನಲ್ಗೇನೆ TRP ಕಿಂಗ್ ಆಗಿರುವಂಥದ್ದು ಗಿಲ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 12ರಲ್ಲಿ. ಸೊ ಇವಾಗ ವರ್ತೂರ್ ಸಂತೋಷ್ ಅವರು ಲಾಕ್ ಆಗಿದ್ದಾಗ, ಅಂದ್ರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಕ್ಯಾಪ್ಟನ್ ಆಗಿದ್ದಾಗ ಅವರ ಒಂದು ಸೀಸನ್ ನಲ್ಲಿ ಲಾಕ್ ಆಗಿತ್ತು. ಅದಾದ ಮೇಲೆ ಒಬ್ರು ಲೇಡಿ ಅಂದ್ರೆ ನಮ್ರತಾ ಗೌಡ ಅವರು ಕ್ಯಾಪ್ಟನ್ ಆಗಿದ್ರು. ಸೊ ಈ ಸಲ ಗಿಲ್ಲಿಯಿಂದ ಲಾಕ್ ಆಗಿರುವಂತ ಕ್ಯಾಪ್ಟನ್ ಮನೆಗೆ ಕ್ಯಾಪ್ಟನ್ ಆಗಿ ಕಾವ್ಯ ಎಂಟ್ರಿ ಕೊಡ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಅನ್ಸೋಕ್ ಶುರುವಾಗಿದೆ. ಸೊ ಗಿಲ್ಲಿ ಸಪೋರ್ಟ್ ಇಂದ ಅಥವಾ ಒಂದು ಗುಂಪಿನ ಸಪೋರ್ಟ್ ಇಂದ ಕಾವ್ಯ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಸೂಚನೆಗಳು ಸಿಗ್ತಾ ಹೋಗ್ತಾ ಇದೆ, ಅನಿಸಿಕೆ ಇದು. ಸೊ ನೆಕ್ಸ್ಟ್ ಕ್ಯಾಪ್ಟನ್, ಗಿಲ್ಲಿ ಕಾರಣದಿಂದ ಲಾಕ್ ಆಗಿರುವಂತ ಕ್ಯಾಪ್ಟನ್ ರೂಮ್ ಕಾವ್ಯ ಕ್ಯಾಪ್ಟನ್ ಆಗಿ ಓಪನ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೇನಾದ್ರು ಅನ್ಸುತ್ತಾ, ಅಥವಾ ಗಿಲ್ಲಿ ಕ್ಯಾಪ್ಟನ್ ಆಗ್ಲಿ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೋಡ್ತಾ ಹೋಗೋದಾದ್ರೆ ಟಾರ್ಗೆಟ್ ಕಾರ್ಡ್ ಆಗಿದ್ದಾರೆ ಗಿಲ್ಲಿ ಈ ಸೀಸನ್ ಅಲ್ಲಿ. ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಮಾಡಿ ಮಾಡಿ
ಅವರು ಏನಾಗ್ತಿದಾರೋ ಗೊತ್ತಿಲ್ಲ, ಗಿಲ್ಲಿನ ಮಾತ್ರ ಹೈಪ್ ಇನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಗಿಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರು, ಓಕೆ, ಅವರು ತುಂಟ ಅಂತ ಇಡೀ ಮನೆಗೆ ಗೊತ್ತು. ಈಗ ಇಡೀ ಮನೆ, ಬಿಗ್ ಬಾಸ್ ಮನೆ ಸೀಸನ್ 12ರ ಮನೆ ಅಂದರೆ ಒಂದು ಸಂಸಾರ ಇದ್ದ ಹಾಗೆ. ಯಾರೋ ಒಬ್ಬ ತುಂಟ ಇರ್ತಾನೆ, ಯಾರೋ ಒಬ್ಬ ಸೀರಿಯಸ್ ತಂದೆ ಆಗಿರ್ಬೋದು, ಅಥವಾ ಪ್ರೀತಿಯಿಂದ ಮಾತಾಡ್ಸೋ ತಾಯಿ ಆಗಿರ್ಬೋದು. ಆಗಿರುವಾಗ ಗಿಲ್ಲಿ ತುಂಟತನ ಮಾಡ್ತಾರೆ. ಅದನ್ನ ಕ್ಯಾಪ್ಟನ್ ಆಗಿದ್ದವರು ಅಥವಾ ಬೇರೆಯವರು ಯಾರು ಬುದ್ಧಿ ಹೇಳಿದ್ರೆ ಗಿಲ್ಲಿ ಕೇಳ್ತಾನೆ ಅಂತ ಇರುತ್ತೋ ಅಂಥವ್ರು ಅವರನ್ನ ಕಂಟ್ರೋಲ್ ಮಾಡ್ಬೋದಿತ್ತು. ಸುಮ್ಮನೆ ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಗಿಲ್ಲಿಯಿಂದನೇ ಕ್ಯಾಪ್ಟನ್ ರೂಮ್ ಲಾಕ್ ಆಯಿತು ಅಂತ ಹೇಳೋರಿಗೆ ಈ ಒಂದು ಕ್ವೆಶನ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಪ್ರೂವ್ ಮಾಡ್ಕೋತಾರಾ ಅಥವಾ ಗಿಲ್ಲಿ ಸಪೋರ್ಟಿಂದ ಕಾವ್ಯ ಕ್ಯಾಪ್ಟನ್ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.